ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ದೋಸೆ ನೋಡುವಾಗಲೇ ನಿಮಗೀಗ ಅಂದಾಜಾಗಿರ್ಬೋದಲ್ವ ಇದೆಂಥ ದೋಸೆ ಅಂತ ಹೇಳ್ಕೊಂಡು. ಹೌದು, ನಾವಿವತ್ತು ಈ ವರ್ಷದ ಮೊದಲನೆಯ ಹಲಸಿನಕಾಯಿ ದೋಸೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅಂತೇಳಿ ನಾನಿವತ್ತು ಅದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ತೆಂಗಿನೆಣ್ಣೆ ಹಾಗೂ ಮಾವಿನಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಅದೆರಡರ ಜೊತೆ ಹಲಸಿನಕಾಯಿ ದೋಸೆ ತಿನ್ನೋದು ಅಂದರೆ ಸೂಪರಾಗಿರ್ತದೆ. ಜೊತೆಗೆ ಸೈಡಲ್ಲಿ ಒಂದು ಸ್ವಲ್ಪ ಜೇನು. ಈಗ ನಾನಿಲ್ಲಿ 1 ಬೌಲಷ್ಟು ಹಲಸಿನಕಾಯಿ ತೊಳೆಗಳನ್ನು ತಗೊಂಡಿದ್ದೇನೆ. ಅಂದರೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಕಸ ಎಲ್ಲ ಇದ್ದರೆ ಅದನ್ನೆಲ್ಲ ತೆಗೆದುಕೊಳ್ಬೇಕು. ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಒಳಗಿನ ಬೀಜ ಎಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೇನೆ 1 ಬೌಲು. ಹಾಗೆಯೇ 2 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ. ಅಕ್ಕಿಯನ್ನು ಮುಂದಿನ ದಿವಸ ರಾತ್ರಿ ನೆನೆಸಿಟ್ಕೊಂಡಿದ್ದೇನೆ. 1 ಗಂಟೆ ನೆನೆಸಿದರೆ ಸಾಕು, ಬೆಳ್ತಿಗೆ ಅಕ್ಕಿ ದೋಸೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. 3 ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ರುಚಿಯಾದ ದೋಸೆಯನ್ನು ಹೇಗೆ ಮಾಡೋದು ನೋಡುವ. ಈಗ ಮೊದಲಿಗೆ ನಾನು ಮಿಕ್ಸರ್ ಜಾರಿಗೆ ಹಲಸಿನ ತೊಳೆಗಳನ್ನು ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೇ ಒಂದು ಸ್ವಲ್ಪ ಅಕ್ಕಿ, ಅಂದರೆ ನಾನು ಇದನ್ನು 2-3 ಬ್ಯಾಚಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪವೇ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ತೆಂಗಿನಕಾಯಿ ತುರಿ ಆಗಲಿ ಅಥವಾ ಬೇರೆ ಎಂಥ ಕೂಡ ಇದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ. ಇದು 3 ಐಟಮ್ ಸಾಕಾಗ್ತದೆ. ಈಗ ನೋಡಿ, ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು. ಅದನ್ನು ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ತುಂಬ ತೆಳ್ಳಗೆ ಮಾಡಿದರೂ ಕೆಲವು ಹಲಸಿನಕಾಯಿಯ ಗುಣದಿಂದಾಗಿ ದೋಸೆ ಎಬ್ಬಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ಹಿಟ್ಟನ್ನು ಒಂದು ಸ್ವಲ್ಪ ಗಟ್ಟಿಯೇ ಇಟ್ಕೊಳ್ಳಿ. ನಂತರ ಉಳಿದ ತೊಳೆಗಳನ್ನು ಅಕ್ಕಿ ಜೊತೆಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಇದಕ್ಕೂ ಕೂಡ ಹಾಗೆ ನಾನು ಅದನ್ನು 2 ಪಾಲು ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಇದಕ್ಕೆ ಕೂಡ ಹಾಕಿಕೊಳ್ತಾ ಇದ್ದೇನೆ. ತೊಳೆಗಳನ್ನು ಹಾಕ್ಕೊಂಡು ರುಬ್ಬಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕಿ ರುಚಿಗೆ ಬೇಕಾದ ಉಪ್ಪು ಹಾಕ್ಕೊಂಡು ಪುನಃ ರುಬ್ಬಿಕೊಂಡು ಅದೇ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ನಾನು ಜಾಸ್ತಿ ನೀರೇನು ಹಾಕಲಿಲ್ಲ, ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿದ್ದು. ಈಗ ಹಲಸಿನಕಾಯಿ ದೋಸೆ ಮಾಡುವಾಗ ಅದರ ಜೊತೆ ಮಾವಿನಕಾಯಿ ಚಟ್ನಿ ಇಲ್ಲದಿದ್ದರೆ ಅದು ರುಚಿ ಆಗೋದಿಲ್ಲ ಅಲ್ವಾ. ಹಾಗಾಗಿ ಈಗ ಒಂದು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ನೋಡುವ. ಇಲ್ಲಿ ಅರ್ಧ ಗಡಿಯ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಹಾಗೆಯೇ ಒಂದು ಸಣ್ಣ ಮಾವಿನಕಾಯಿ ಹುಳಿ ಇದ್ದರೆ ಸ್ವಲ್ಪ ಒಂದು ಸೈಡ್ ಹಾಕಿದರೆ ಸಾಕು. ಹುಳಿ ಇಲ್ಲ ಅಂತಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು. ಮಾವಿನಕಾಯಿ ಚಟ್ನಿಗೆ 1-2 ಹಸಿಮೆಣಸು ಆರಾಮದಲ್ಲಿ ಹಿಡಿತದೆ. ಯಾಕೆಂದರೆ ಮಾವಿನಕಾಯಿ ಹುಳಿಗೆ ಖಾರ ನಾಟೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಬೇಕು. 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಇದು ರುಚಿಯಾಗಿರ್ತದೆ. ಸಾಸಿವೆ ಕರಿಬೇವು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಇನ್ನೀಗ ದೋಸೆ ಮಾಡುವ. ಇದು ಹುದುಗು ಬರುವುದೆಲ್ಲ ಎಂತ ಬೇಡ, ರುಬ್ಬಿ ಆವಾಗವಾಗನೇ ಮಾಡಿಕೊಳ್ಳೋದು. ಚಟ್ನಿ ಕಡ್ದಾದ ನಂತರ ತವ ಕಾಯಲಿಕ್ಕಿಡಿ. ತವ ಬಿಸಿಯಾದ ನಂತರ ಹಿಟ್ಟನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು 2 ಬ್ಯಾಚಲ್ಲಿ ರುಬ್ಬಿಕೊಂಡಿದ್ದೇವಲ್ವ, ಹಾಗಾಗಿ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಕಾದ ತವದ ಮೇಲೆ 1 ಸೌಟು ಹಿಟ್ಟು ಹಾಕ್ಕೊಳ್ಳಿ. ತವ ಕಾದಿದೆಯೇ ಚೆಕ್ ಮಾಡ್ಕೊಳ್ಳಿ. ಕಾದ ನಂತರವೇ ಅದಕ್ಕೆ ದೋಸೆ ಒಯ್ಯಿರಿ. 1 ಸೌಟು ಹಿಟ್ಟನ್ನು ನೋಡಿ ಈ ಥರ ತೆಳ್ಳಗೆ ಪೇಪರ್ ದೋಸೆಯಾಗ ಅದನ್ನು ಹಚ್ಚಿಸಲಿಕ್ಕೆ ಬರ್ತದೆ. ಕೆಲವು ಹಲಸಿನಕಾಯಿ ಗುಣದಲ್ಲಿ ಕೆಲವು ಸರಿಯಾಗಿ ಬರದೇ ಇರ್ಬೋದು. ಆವಾಗ ಒಂದು ಸ್ವಲ್ಪ ಹಿಟ್ಟನ್ನು ನೀರು ಮಾಡ್ಕೊಳ್ಳಿ. ಇಲ್ಲ ಹಿಟ್ಟನ್ನು ಸ್ವಲ್ಪ ಗಟ್ಟಿ, ಇದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿಯೇ ಇಟ್ಕೊಳ್ಳಿ. ಆವಾಗ ಸರಿಯಾಗಿ ಹಚ್ಚಲಿಕ್ಕೆ ಬರ್ತದೆ ಅದು. ನೋಡಿ ಈ ಥರ ಒಂದು ಕಡೆ ಬೆಂದ ನಂತರ ಮೇಲಿಂದ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ಹಲಸಿನಕಾಯಿ ದೋಸೆಗೆ ಕೊಬ್ಬರಿ ಎಣ್ಣೆ ಕಾಂಬಿನೇಷನ್, ತುಪ್ಪ ಅಲ್ಲ, ಅದು ಚೆನ್ನಾಗಿರ್ತದೆ. ಈಗ ಅದೇ ಥರ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಆರಾಮವಾಗಿ ಬರ್ತದೆ ಅಂತ ಹೇಳ್ಕೊಂಡು. ನೀವು ಉದ್ದಿನ ದೋಸೆ ಎಲ್ಲ ಹೇಗೆ ಸ್ಪ್ರೆಡ್ ಮಾಡ್ತೀರಿ ಹಾಗೆಯೇ ಸ್ಪ್ರೆಡ್ ಮಾಡಲಿಕ್ಕೆ ಬರ್ತದೆ. ಹಾಗೆ ಎಬ್ಬಿಸಲಿಕ್ಕೆ ಕೂಡ ಬರ್ತದೆ ಇದು. ಮುಚ್ಚಳ ಮುಚ್ಚಿ ಪುನಃ ಅದಕ್ಕೆ ಬೇಯಿಸಿ ಮೇಲಿಂದ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ. ನೋಡಿ ಇದು ಕೊಬ್ಬರಿ ಎಣ್ಣೆ, ನಮ್ಮ ಮನೆಯಲ್ಲೇ ಮಾಡುವಂಥ ಶುದ್ಧ ಕೊಬ್ಬರಿ ಎಣ್ಣೆ ಇದು. ಅದನ್ನು ಹಾಕ್ಕೊಂಡು 2 ಕಡೆ ಕೂಡ ಬೇಯಿಸ್ಕೊಳ್ಳಿ. ತಿರುಗಿಸಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮಾವಿನಕಾಯಿ ಚಟ್ನಿಯ ಜೊತೆಗೆ ಇದನ್ನು ಸರ್ವ್ ಮಾಡೋದು. ಸೈಡಿಗೆ ಒಂದು ಸ್ವಲ್ಪ ಜೇನು ಕೂಡ ಹಾಕಿದರೆ ತುಂಬ ರುಚಿಯಾಗಿರ್ತದೆ. ಮಾವಿನಕಾಯಿ ಚಟ್ನಿ ಹಾಗೂ ಜೇನು ಹಲಸಿನಕಾಯಿ ದೋಸೆಯ ಕಾಂಬಿನೇಷನ್. ಮಾವಿನಕಾಯಿ ಚಟ್ನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು, ಅದು ನೀರು ಮಾಡಬಾರ್ದು. ಅದನ್ನು ಗಟ್ಟಿಯಾದ ಚಟ್ನಿ ಹಾಗೂ ಜೇನು ಹಾಕ್ಕೊಂಡು ಇದನ್ನು ತಿನ್ನೋದು. ನೋಡಿ ರುಚಿಯಾದ ಹಲಸಿನಕಾಯಿ ದೋಸೆ ವಿತ್ ಮಾವಿನಕಾಯಿ ಚಟ್ನಿ ಸರ್ವಿಂಗ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.